ಕೊನಸಾಗರದಲ್ಲಿ ನಡೆದ ಶ್ರೀ ಯೋಗಿ ನಾರಾಯಣ ಯತೀಂದ್ರರ 300ನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಮೊಳಕಾಲ್ಮೂರು ತಾಲೂಕಿನ ಬಲಿಜ ಸಂಘದ ಅಧ್ಯಕ್ಷರು, ಮಂಜಣ್ಣ ಹಾಗೂ ಚಿತ್ರದುರ್ಗ ಸಂಘದ ಅಧ್ಯಕ್ಷರು, ಸೂರ್ಯನಾರಾಯಣ ಹಾಗೂ ಚಳ್ಳಕೆರೆ ತಾಲೂಕಿನ ಬಲಿಜ ಸಂಘದ ಅಧ್ಯಕ್ಷರಾದ ಬಿ.ಸಿ. ಸಂಜೀವ್ ಮೂರ್ತಿ ಹಾಗೂ ಬಳ್ಳಾರಿಯ ಕಂಡ್ರಸತೀಶ್ ರವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಚಳ್ಳಕೆರೆಯ ಚಿದಾನಂದಮೂರ್ತಿ, ಆಟೋಮೊಬೈಲ್ಸ್ ನಾಗರಾಜ್, ನಿರಂಜನಮೂರ್ತಿ ಹಾಗೂ ನಾಯಕನಹಟ್ಟಿ ವೇಣುಗೋಪಾಲ್ ರವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮಕ್ಕೆ ಕೋನಸಾಗರ ಸಂಘದ ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಮೊಳಕಾಲ್ಮೂರು ತಾಲೂಕು ಬಲಿಜ ಕುಲ ಬಾಂಧವರು, ಕೈವಾರ ತಾತಯ್ಯನವರ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಜಯಂತ್ಯೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಡಲಾಯಿತು. ವರದಿ ಅರುಣ್ ಕುಮಾರ್, ಎಸ್. ಉಳ್ಳಾರ್ತಿ, ಜ್ಞಾನಜ್ಯೋತಿ ಕನ್ನಡ ನ್ಯೂಸ್, ಚಿತ್ರದುರ್ಗ. ನಮ್ಮ ಸಮಾಜ ಸಂಘಟನೆ ಹತ್ತ ಹೋಗ್ತಾ ಇದ್ದೀವಿ ಅಂತಂದೇಳಿ ನನಗೆ ಅನಿಸುತ್ತೆ. ಯಾಕಂದರೆ ಒಂದು ಸಣ್ಣ 15 ಮನೆಗಳಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ನಾವು ಇಂಥ ಯೋಗಿನಾರಾಯಣ ತಾತಯ್ಯನವರ ಜಯಂತಿ ಮಾಡ್ತೀವಿ ಅಂತಂದರೆ ಇನ್ನು ಬಹಳ ಜನ ಇರ್ತಕ್ಕಂಥ ಇವತ್ತು ಬಳ್ಳಾರಿ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ಬೆಂಗಳೂರು ಇರ್ಬೋದು, ನಾವು ಬೇರೆ ಬೇರೆ ಕಡೆ ಮಾಡ್ತಕ್ಕಂಥದ್ದು ದೊಡ್ಡ ಮಾತಲ್ಲ. ಆದರೆ ಇವತ್ತು ಇಲ್ಲಿರ್ತಕ್ಕಂಥ ನಮ್ಮ ಬಂಧುಗಳ ಉತ್ಸಾಹ ನೋಡಿದರೆ ನಿಜವಾಗಲೂ ನಮಗೊಂಥರ ನಾವು ಇದಕ್ಕಿಂತ ಚೆನ್ನಾಗಿ ಮಾಡ್ಬೇಕಪ್ಪ, ಯಾಕಂದ್ರೆ ನಮ್ಮ ದಿನ ಸ್ವಲ್ಪ ಜಾಸ್ತಿ ಜನ ಇದ್ದೀವಿ ಅಂತ ನಮಗೊಂದು ಸ್ವಲ್ಪ ನಿಮ್ಮಿಂದ ಪ್ರೇರಣೆ ಆಗ್ತಾಯಿದೆ ನಮಗೆ ನಿಜವಾಗ್ಲೂ. ಯಾಕೆಂದರೆ ನಾವು ಇಷ್ಟು ಜನಾಂಗ ಇಟ್ಕೊಂಡು ಸಮೇತ ನಾವು ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡಲಿಲ್ಲಲ್ಲಪ್ಪ ಅಂತ ಅನಿಸುತ್ತೆ. ಆದರೆ ಭಾಳ ಸಂತೋಷ. ವಿಶೇಷವಾಗಿ ನನಗೆ ಭಾಳ ಸಂತೋಷ ಆಗಿದ್ದಪ್ಪ ಅಂತಂದರೆ ಈ ಗ್ರಾಮದವರಾಗಿರ್ತಕ್ಕಂಥ ರಾಮಾಂಜನಣ್ಣನವರು ಅವರು ಒಂದು ಸ್ವಂತ ಜಾಗವನ್ನು ಇಲ್ಲಿ ಪಕ್ಕದಲ್ಲಿ ಇಷ್ಟು ದೊಡ್ಡ ಜಾಗವನ್ನು ಬಿಟ್ಕೊಟ್ಟು ಇಲ್ಲಿ ಈಶ್ವರನ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಮತ್ತು ಪ್ರತಿ ಶಿವರಾತ್ರಿ ಹಬ್ಬದ ದಿವಸ ಭಾಳ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತ ಅಂದು ಅವತ್ತು ಭಾಳಷ್ಟು ಜನ ಬಂದು ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಒಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾರೆ ಅಂತ ಕೇಳಿ ನನಗೆ ಭಾಳ ಸಂತೋಷ ಆಯಿತು.